ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಹೀರಿಕೆ ಪಲ್ಯ ಮಾಡೋದನ್ನು ನೋಡೋಣ. ಮೊದಲಿಗೆ ನಾವು 200 ಗ್ರಾಮ್ ಅಷ್ಟು ಹೀರಿಕೆಯನ್ನು ಚೆನ್ನಾಗಿ ತೊಳೆದು ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹೀರಿಕೆ ಕಟ್ ಮಾಡುವಾಗ ನೀವು ಚೆಕ್ ಮಾಡಬೇಕು, ಹೀರಿಕೆ ಸ್ವಲ್ಪ ತಿಂದು ಕಹಿಯಾಗಿದೆ ಎಂದು. ಕಹಿಯಾಗಿರೋ ಹೀರಿಕೆಯನ್ನು ಬಳಸಬಾರದು. ಒಂದು ಪ್ಯಾನಿಗೆ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಜೀರಿಗೆಯನ್ನು ಹಾಕಿ, ಕರಿಬೇವನ್ನು ಹಾಕಿ, 2 ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ 3 ರಿಂದ 4 ಕೊಟ್ಟಿರೋ ಹಸಿಮೆಣಸಿಕೆಯನ್ನು ಹಾಕಬೇಕು. ಹಸಿಮೆಣಸಿಕೆಯನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ. ಕಟ್ ಮಾಡಿರೋ ಹೀರಿಕೆಯನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀರಿಕೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ತಿನ್ನಲು. ಇದನ್ನು ನೀವು ರೊಟ್ಟಿ ಜೊತೆ ಅಥವಾ ಅನ್ನ ಜೊತೆ ಆದರೂ ತಿನ್ನಬಹುದು. ಚೆನ್ನಾಗಿ ಮಿಕ್ಸ್ ಆದ ಮೇಲೆ 1 ಕಪ್ ಆಗೋಷ್ಟು ನೀರನ್ನು ಹಾಕಿ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟು 3 ರಿಂದ 4 ನಿಮಿಷ ಬೇಯಿಸಿ. 4 ನಿಮಿಷ ಆದ ಮೇಲೆ ಹೀರಿಕೆ ಸಾಫ್ಟ್ ಆಗಿದೆ ಎಂದು ಚೆಕ್ ಮಾಡಿ ಒಂದು ಸಲ. ಎರಡು ಚಮಚ ಆಗುವಷ್ಟು ಕಡಲೆಬೀಜ ಪೌಡ್ರನ್ನು ಹಾಕಿ ಚೆನ್ನಾಗಿ ಕಲಿಸಿ. ಚೆನ್ನಾಗಿ ಕಲಿಸಿದ ಮೇಲೆ ಮತ್ತೆ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿ. ನೋಡಿ ಫ್ರೆಂಡ್ಸ್, ಹೀರಿಕೆ ಪಲ್ಯ ತಿನ್ನಲು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಇಷ್ಟವಾಗುತ್ತದೆ. ಹೀರಿಕೆ ಪಲ್ಯ ತಿನ್ನಲು ರೆಡಿಯಾಗಿದೆ. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.